ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಮತ್ತಷ್ಟು ಘೋರ ಹಂತವನ್ನು ತಲುಪ್ತಾ ಇದೆ. ದಿನದಿಂದ ದಿನಕ್ಕೆ ಮೂರೂ ದೇಶಗಳಿಂದ ಯುದ್ಧದ ತೀವ್ರತೆಯನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಗ್ರಾಮವೊಂದರ ಸ್ಮಶಾನವನ್ನೆಲ್ಲ ಅಗೆದಿದೆ ಇಸ್ರೇಲ್ ಪಡೆ. ಇದೊಂದು ವಿಚಿತ್ರ ಆಪರೇಷನ್ ಅಂತೆ. 40 ವರ್ಷಗಳ ಆ ಒಂದು ಕುರುಹುಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 40 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಇಸ್ರೇಲ್ ಪೈಲಟ್ 1986ರಲ್ಲಿ ಲೆಬನಾನ್ ಮೇಲೆ ದಾಳಿಯನ್ನು ಮಾಡಿರುತ್ತೆ ಇಸ್ರೇಲ್. ಬಾಂಬ್ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅರಾದ್ ವಿಮಾನಕ್ಕೆ ಹಾನಿಯಾಗಿರುತ್ತೆ. ವಿಮಾನದಿಂದ ಇಂಜೆಕ್ಟ್ ಆಗಿದ್ದಂತಹ ಅರಾದ್ನನ್ನ ಲೆಬನಾನ್ ಬಂಧಿಸಿರ್ತಾರೆ. ಆ ನಂತರ ರೋನ್ ಅರಾದ್ ನಾಪತ್ತೆಯಾಗಿರ್ತಾರೆ. ಈಗ ಅರಾದ್ಗೆ ಸಂಬಂಧಿಸಿದ ಸಾಕ್ಷಿಗಳನ್ನ ಇಸ್ರೇಲ್ ಹುಡುಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಲೆಬನಾನ್ನಲ್ಲಿ ರಾತ್ರೋರಾತ್ರಿ ವಿಚಿತ್ರವಾದಂತಹ ಆಪರೇಷನ್ ಮಾಡುವುದಕ್ಕೆ ಇಸ್ರೇಲ್ ಮುಂದಾಗಿದೆ. ನೋಡಿ, ಇಸ್ರೇಲ್ನ ಹುಟ್ಟು, ಇಸ್ರೇಲ್ ಬೆಳೆದಂತಹ ರೀತಿ, ಅದಾದ ಮೇಲೆ ಸಂಘರ್ಷದ ಮೂಲಕವೇ ರಾಷ್ಟ್ರವನ್ನು ಕಟ್ಟಿಕೊಂಡಂತಹ ರೀತಿ ನಿಜಕ್ಕೂ ಕೂಡ ಅದು ಬೇರೆ ದೇಶಗಳಿಗೆ ಮಾದರಿ. ಬಟ್ ಈಗ ಇಸ್ರೇಲ್ ನಡೆಸ್ತಾ ಇರುವಂತಹ ಈ ಕಾರ್ಯಾಚರಣೆ ಇದೆಯಲ್ಲ, ಯಾಕಾಗಿ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾ ಇದೆ. ಇಸ್ರೇಲ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಸೇನೆಗೆ ಸೇವೆಯನ್ನು ಸಲ್ಲಿಸಬೇಕು. ಜೊತೆಗೆ ಪ್ರತಿಯೊಬ್ಬ ಸೈನಿಕನನ್ನು ಕೂಡ ಅವರು ನೋಡುವಂತಹ ದೃಷ್ಟಿ, ಜೊತೆಗೆ ಪ್ರತಿಯೊಬ್ಬ ಸೈನಿಕನನ್ನು ಅವರು ರಕ್ಷಿಸಿಕೊಳ್ಳುವಂತಹ ದೃಷ್ಟಿಯೇ ಬೇರೆ, ರೀತಿಯೇ ಬೇರೆ. ಈಗ ಒಬ್ಬ ಸೈನಿಕನಿಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ, 40 ವರ್ಷದ ಹಿಂದೆ ಕಾಣೆಯಾಗಿದ್ದಂತಹ ವ್ಯಕ್ತಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇರೋದು ಯಾಕಾಗಿ ಅನ್ನುವಂತಹ ಪ್ರಶ್ನೆ. ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಸಂಘರ್ಷ ಹಲವು ವರ್ಷಗಳಿಂದ ಇದೆ. ಈಗ ಇರಾನ್ ಇಸ್ರೇಲ್ ವಾರ್ ಜೋರಾಗ್ತಾ ಇದ್ದ ಹಾಗೆ ಲೆಬನಾನ್ ಇರಾನ್ನ ಬೆನ್ನಿಗೆ ನಿಲ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದು 40 ವರ್ಷದ ಹಿಂದಿನ ಒಬ್ಬ ವ್ಯಕ್ತಿಗಾಗಿ ನಡೆಸ್ತಾ ಇರುವಂಥ ಹುಡುಕಾಟ ಸ್ಮಶಾನದಲ್ಲಿ ಇಸ್ರೇಲ್ ಸೇನೆ.